ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾನು ಇವಾಗ ಮಾಡತ್ತೀನಿ ಸಬ್ಬಸ್ಗಿದ ಅಕ್ಕಿ ರೊಟ್ಟಿಂದ ತಾಲಿಪಟ್ಟಿ ಮಾಡತ್ತೀನಿ ರೀ. ಹಲೋ ಮಮ್ಮಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ಮಾಡತ್ತೀರಿ? ಚಾ ಕುಡ್ದೆ. ಚಾ ಕುಡಿದ್ರಿ? ಮತ್ತೆ ತಾಲಿಪಟ್ಟಿ ಹೆಂಗಾಗಿದ್ದು ರೀ? ಚಲೋ ಆಗಿತ್ತು. ಸಬ್ಬಸ್ಗೆ ಹಾಕಿ ಮಾಡಿದ್ದಲ್ಲ. ನಾಷ್ಟ ಅಂತ. ಹಾಂ, ಇದ್ವಲ್ಲ ನಾಷ್ಟ ಮಾಡಿ ಚಾ ಕುಡಿಯೋದಾರಿ ಮಮ್ಮಿ ಈಗಿಲ್ಲ. ಮಾಡಿ ಹಂಗೆ ಚಾ ಕುಡಿಯಂಗಿಲ್ವಾಗ. ಹೌದು ರೀ, ಖಾಲಿ ಹೊಟ್ಟಿ ಚಾ ಕುಡಿಬಾರ್ದು. ಪಿತ್ತಾಕತಿ. ರೀಲ್ ಮಾಡೋಣ್ರಿ. ಹಾಂ, ಮಾಡೋಣಲ್ಲ. ಇವತ್ತು ನಿಮ್ಮದು ಐತೆ ನೋಡ್ರಿ. ಆಯ್ತು ರೆಡಿ. ಚಾ ಕುಡಿದು ರೆಡಿ ಆಗ್ರಿ, ಮಾಡೋಣ. ಹಾಕ್ತೀನಿ. ಸೊ ನಾನು ರೆಡಿ ಆಗ್ತೀನಿ ಈಗ. ಸೊ ಎಸ್, ನಾನು ನಾಷ್ಟ ಮಾಡಿ ಈಗ ರೆಡಿ ಆಗತ್ತೀನಿ. ರೀಲ್ ಮಾಡೋದೈತಿ. ನಿನ್ನೆನೂ ಶೂಟ್ ಮಾಡಿಲ್ಲ, ಸೊ ಇವತ್ತು ಶೂಟ್ ಮಾಡಿ ನೆಕ್ಸ್ಟ್ ನಂದು ವರ್ಕ್ ಏನೈತದು ಸ್ಟಾರ್ಟ್ ಮಾಡಬೇಕಾಗತ್ತಾ. ಓಕೆ, ಎಸ್. ಸೊ ಹಿಯರ್ ಐ ಆಮ್. ಸೊ ಲಾಸ್ಟ್ ವಿಡಿಯೋನಾಗ ನಾನು ನೋಡಿದೆ, ಲಾಸ್ಟ್ ವಿಡಿಯೋ ಸಾನ್ವಿ ಜೊತೆ ಐ ಥಿಂಕ್ ನಾವು ಊನೋ ಆಡಾತಿದ್ವಿ. ಯಾರೋ ಕಮೆಂಟ್ ಮಾಡಿದ್ರು. ಅದು ಜಸ್ಟ್ ಊನೋ ಗೇಮ್ ರೀ. ಓಕೆ, ನಿಮಗೆ ಗೊತ್ತಿರ್ಬೋದು. ಅದು ಕಾರ್ಡ್ಸ್ ಅಂತಂದ್ರೆ ಆ ಥರ ಕಾರ್ಡ್ಸ್ ಅಲ್ರಿ, ಅವು ಗೇಮ್ಸ್ ರೀ. ಅದು ಊನೋ ಗೇಮ್ಸ್. ಗೀಮ್ಲಿಂಗ್ ಅಂತದು ಏನೂ ಅಲ್ರಿ. ನಾವೀಗಿಲ್ಲೇ ರೀಲ್ ಮಾಡತ್ತೀವಿ ರೀ. ಮಮ್ಮಿ ನೋಡ್ರಿ ಕುಂತಾರ, ಪೊಸಿಷನ್ ಮೇಲೆ ಅದಾರು. ಅರ್ಧ ಶಾರ್ಟ್ ಆಗೈತ್ರಿ, ಇನ್ನೂ ಐತಿ. ನನ್ನ ಶಾರ್ಟ್ ಮುಗ್ದಾವು. ಸೊ ಕ್ಯಾಮ್ರಾ ವುಮನ್ ರಾಜಶ್ರೀ ಕೆ ಸಾಥ್ ಮಮ್ಮಿ ವೇಟಿಂಗ್ ಫಾರ್ ಯುವರ್ ಅಣ್ಣ. ಈಗ ನಿಮ್ಮ ಅಣ್ಣನ ಶಾರ್ಟ್ ಐತ್ರಿ, ಅವ್ರಿಗೆ ತಗೊಳ್ಳೋನು. ಬಂದ ನೋಡ್ರಿ ಅಣ್ಣ. ನಿಮ್ಮ ಅಣ್ಣ ಬಂದ, ರೆಡಿಯಾಗಿ ಬಂದ. ಹಾಂ, ಅಣ್ಣಾಗ ಡ್ರೆಸ್ ಸೂಟ್ ಆಗಿಲ್ರಿ, ಚೇಂಜ್ ಮಾಡಕ್ಕೆ ಹೋಗ್ಯಾರು. ವೇಟ್ ಮಾಡತ್ತೀನಿ ಮತ್ತು. ಯೆಸ್, ಕಮ್ ಆನ್ ಪಾರ್ಟಿ ಬಾಯ್, ಕಮ್ ಆನ್. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಅಂತ ರಪ್ ಕೈ ಇರ್ಬೇಕು ನನ್ನ ಮಗನು. ಬಾಪ್ ಇಲ್ಲೇ ನಿನ್ ಕೈ ತೋರಿಸ್, ಬಾಯಿಲೆ ಜೋರ್ ಮಾತಾಡಿ. ನಿನ್ಗೆ ಹಾ, ಬಿಸಿಲು ಮತ್ತು ತಂಪು ಗಾಳಿ ಎರಡು ಎಟ್ ಅ ಟೈಮ್. ಇದು ಒಂದು ಮಜಾ ಬೇರೆ. ನಮ್ಮ ಸಾನ್ವಿ ಸೈಕಲ್. ಹೆಂಗಂದ್ರೆ ಬಿಸಿಲು, ತಂಪು ಗಾಳಿ ಚಲೋ ಅನ್ಸ. ಆಮೇಲೆ ಮಾತಾಡು. ದೊಡ್ಡ ರುಬಾಬ್ಕಿ ತೋರ್ಸಾತಿದ್ದೆ ಅನ್ಕೊಂಡಿದ್ದೆ ಅಲ್ಲ ಅಂತೇಳಿ. ಸ್ಟಾರ್ಟ್. ಅರೇ ಹಾ, ದೊಡ್ಡ ರುಬಾಬ್ಕಿ ತೋರ್ಸಾಕತ್ತಿ ಅಂತ ಅನ್ಕೊಂಡಿದ್ನಲ್ಲೋ ನಿನಗ. ನಡೆಯತ್ತ ಊರ್ ಭಾಡೆ ತಂದ ನಾಚಿಗೆ ಗಿಚ್ಗಿಲ್ಲ ನಿನ್ಗೆ. ಸೊ ಎಸ್ ಗೈಸ್, ಈಗೆಲ್ಲ ಕೆಲಸ ಮುಗಿಸ್ಕೊಂಡೇನಿ ಆಫೀಸ್ ನಂದು. ಸೊ ಏನೂ ಗೊತ್ತಾಗತ್ತಿಲ್ಲ. ಒಂದ್ಸತಿ ಬಿಸಿಲು ಬೀಳ್ತೈತ್ರಿ, ಒಮ್ಮೆ ಎಕ್ದಮ್ ಥಂಡಿ ಹಚ್ತೈತಿ. ಸೊ ಈಗ ಥಂಡಿ ಎಕ್ದಮ್ ತಂಪು ಗಾಳಿ ಬಿಟ್ಟಂಗೆ ಆಗತೈತಿ. ಹಾಗಾಗಿ ನಾನು ಜಾಕೆಟ್ ಹಾಕ್ಕೊಂಡೇನಿ. ಸೊ ಈಗ ಸ್ವಲ್ಪ ಅಡುಗೆ ಮಾಡಬೇಕು. ಏನು ಸಪ್ಪನ ಬೇಳೆ ಮಾಡ್ಬೇಕಂತಿದ್ದೀನಿ. ಸಪ್ಪನ ಬೇಳೆ ಅನ್ನ ಅಷ್ಟ ಮಾಡೋದೈತಿ. ಸೊ ಅದನ್ನು ಮಾಡ್ಕೋತೀನಿ. ಸೊ ನಿಮ್ಮ ಕಡೆ ಕ್ಲೈಮೇಟ್ ಹೆಂಗೈತಿ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ. ನೋಡೋಣ ಎಲ್ಲೆಲ್ಲಿ ಹೆಂಗೆ ಕ್ಲೈಮೇಟ್ ಐತೆ ಅಂಥೇಳಿ. ಬೆಳಗಾವ್ನ್ಯಾಗ ಹಿಂಗೆ ಕ್ಲೈಮೇಟ್ ಆಗಿತ್ತು, ಎಲ್ಲ ಕಡೆನೂ ಹಿಂಗೆ ಹೋಯ್ತು. ನಮ್ಮ ಮಮ್ಮಿನೂ ಹೇಳತ್ತಿದ್ರು ಬಾಗಲಕೋಟ್ನಾಗೂ ಭಾಳ ಥಂಡಿ ಬಿಟ್ಟೈತಿ ಮತ್ತು 1-2-3 ದಿನದಿಂದ ಅಂಥೇಳಿ. ಕಡಿಮೆ ಆಗಿತ್ತು ರೀ ನಡ್ಬರ್ಕ, ಮತ್ತೆ ಸ್ಟಾರ್ಟ್ ಆಗಿತ್ತು ಥಂಡಿ. ಇನ್ನೊಂದು ಸ್ವಲ್ಪ ದಿನ ಇರ್ತೈತ್ರಿ, ಆಮೇಲೆ ಮತ್ತೆ ಐತ್ಲ ಬಿಸಿಲು. ಶಿವ ಸೊ ಮತ್ತು ಇನ್ನೊಂದು ಏನಂತಂದ್ರೆ, ಇವತ್ತು ರೀಲ್ ಶೂಟ್ ಮಾಡಿದ್ದು ಅದು ಪ್ಲೀಸ್ ಹೋಗಿ ಚೆಕ್ ಮಾಡಿರಿ, ಚಲೋ ಆಗೈತಿ. ಮಮ್ಮಿನೂ ಅದಾರ. ಮಮ್ಮಿ ಅಂತಂದ್ರೆ ನಮ್ಮ ಅತ್ತೆಯವ್ರನ್ನೂ ಅದಾರ ಅದ್ರಾಗ. ಸೊ ಭಾಳ ಚಂದ ಅದ್ರನ್ನಾಗ ಭಾಳ ಎಫರ್ಟ್ಸ್ ಹಾಕಿ ಮಾಡೇವ್ರಿ. ಭಾಳ ಟೈಮ್ ತೊಗೊಂಡೈತಿ ಶೂಟ್ ಮಾಡೋಕೆ. ಸೊ ಹೋಗಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಓಕೆ, ಆದಷ್ಟು ಮಂದಿಗೆ ಪ್ಲೀಸ್ ಶೇರ್ ಮಾಡ್ಕೊತೀರಿ. ಲಘುನ ನಮ್ದು ಗ್ರೋತ್ ಆಗಲಿ. ಸೊ ನಡ್ರಿ, ಈಗ ಮಾಡೋಣ. ಅಡುಗೆ ಮಾಡೋದೈತಿ.
ಸೊ ಸಪ್ಪನ್ ಬ್ಯಾಳಿ ಸಾರ್ಗೆ ಟೊಮ್ಯಾಟೊ ಕಟ್ ಮಾಡತ್ತೀನಿ ರೀ, ಇಲ್ಲಿ ಬ್ಯಾಳಿಗೆ ಏರ್ಸೀನಿ. ಸೊ ಇದು ಮಂಡೇದ ವ್ಲಾಗ್. ಇವತ್ತು ಮಂಡೇ ನಾ ಹೊಂಟೇನಿ ಆ ಗುಡಿಗೆ, ಕಪಿಲೇಶ್ವರ ಟೆಂಪಲ್. ಆ್ಯಸ್ ಯೂಶ್ವಲ್ ಎವ್ರಿ ಮಂಡೇ ನಾ ಹೋಗ್ತಿರ್ತೀನಿ ರೀ. ಸೊ ಹೊಂಟೇನಿ ಈಗ. ಸೊ ನೋಡ್ರಿ ಫ್ರೆಂಡ್ಸ್, ಒಳಗೆ ಹೋಗೋನು ನಿಮಗೂ ದರ್ಶನ ಮಾಡಿಸ್ಬಿಡ್ತೀನಿ ಇವತ್ತು. ಇಲ್ಲಂತೂ ನಮ್ಮ ಗುಡಿ ಒಳಗೆ ನೋಡ್ರಿ ಏನೂ ರೆಸ್ಟ್ರಿಕ್ಷನ್ಸ್ ಇಲ್ಲ. ವಿಡಿಯೋ ಮಾಡೋದು, ಫೋಟೋಸ್ ಗಿಟೋಸ್ ಏನೂ ಬಂದ್ ಮಾಡೋಕ್ಕೆ ಹೇಳಲ್ಲ, ಮಾಡ್ಕೋಬೋದ್ರಿ ಬಿಂದಾಸಾಗಿ. ಸೊ ಇದೇನು ಡೆಕೋರೇಷನ್ ಮಾಡ್ಯಾರ್ರಿ, ಇದು ಅಂಗಾರಿಕ ಸಂಕಷ್ಟಿಗೆ ಗಣಪತಿ ಗುಡಿ ಮುಂದೆ ಮಾಡ್ಯಾರು, ಭಾಳ ಚಂದ ಮಾಡಿದ್ರು. ಮತ್ತು ಇದು ನಮ್ಮ ಶಿವಗೆ ನೋಡ್ರಿಲ್ಲ ಎಷ್ಟು ಚಂದ ಅಲಂಕಾರ ಮಾಡ್ಯಾರು. ಮೀನುಗಳ್ನು ಅದಾವೆ ನೋಡ್ರಿಲ್ಲ. ಸೊ ಶಿವಗೆ ಆ್ಯಪಲ್ದು ಏನೈತಲ್ರಿ ಸರ ಮಾಡಿ ಹಾಕಿದ್ದಾರೆ, ಚಂದ ಅಲಂಕಾರ ಮಾಡಿದಾರಲ್ರಿ. ನಡ್ರಿ ಈಗ ಒಳಗೆ ಹೋಗಿ ಒಳಗೆ ಗರ್ಭಗುಡಿದು ನಿಮಗೆ ನಾ ಇವತ್ತು ದರ್ಶನ ಮಾಡಿಸ್ತೀನಿ. ಗದ್ಲು ನೋಡ್ರಿ ಭಾಳ ಭಯಂಕರ ಐತಿ. ಅಂದರೂ ನಾ ಏನು ಹಂಗೆ ಹೋಗಲಿಲ್ಲ, ಯಾವಾಗ್ರ ಹಾಗೆ ಎಸ್ಕೇಪ್ ಆಗ್ತಿರ್ತೀನಿ. ಬಟ್ ಈ ಸಲ ನಾನು ಕೂಡ ಕ್ಯೂನಾಗ ನಿಂತ ಹೋದೆ ರೀ, ಯಾಕಂದ್ರೆ ಭಾಳ ಗದ್ಲಿತ್ತು. ಇದು ಅಷ್ಟಲ್ಲ, ನಾವು ಹೊರಗೆ ಬಂದ್ಮೇಲಂತೂ ಭಾಳ ಗದ್ಲಿತ್ರಿಪ್ಪ. ಸೊ ಇಲ್ಲಿ ನಾನು ಲೈನ್ ಮೇಲೆ ನಿಂತೀನಿ, ಭಾಳ ದೊಡ್ಡದ ಲೈನ್ ಐತಿ. ಕಾಲಹರ, ಕಷ್ಟಹರ, ದುಃಖಹರ, ದಾರಿದ್ರ್ಯಹರ, ರೋಗಹರ, ಹರ ಹರ ಮಹಾದೇವ್ ಶಂಭೋ. ಸೊ ದರ್ಶನ ಮಾಡಿಕೊಂಡೆ ಸ್ವಲ್ಪ ಹೊತ್ತು ಕುಂತಾರೆ, ಅಲ್ಲಿ ಭಾಳ ಸಮಾಧಾನ ಆಯ್ತು ಮನಸ್ಸಿಗೆ. ಸೊ ಇಷ್ಟ ಐತ್ರಿ ಇವತ್ತಿನ ವ್ಲಾಗ್. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ನಾಗ. ಅಲ್ಲಿ ಮಟ್ಟ ಬಾಯ್.